ಮನಿ ಎಲ್ಲ ಹುಡುಗ್ದ ಒಬ್ಬರು ಕಾಣಲ್ಲ ಹೋಗ್ಯಾರ ಮನ್ಯಾಗ. ಒಂದು ಮಾತು ಹೇಳಿ ಹೋಗಿಲ್ಲಲ್ಲ ಇವರು. ಎಲ್ಲಿಗೆ ಹೋಗ್ಯಾರ ಅನ್ಬೇಕು. ಅತ್ತಿ ಅತ್ತಿ ಇಲ್ಲಿನೂ ಇಲ್ಲ. ಅಲ್ಲ, ಒಂದು ಮಾತು ಹೇಳಾರ್ದೆ ಎಲ್ಲಿಗೆ ಹೋಗ್ಬಿಟ್ಟರು ಇವ್ರು ಎಲ್ಲರೂ. ನಾ ಒಬ್ಬಾಕಿ ಮನ್ಯಾಗ ಲೆಕ್ಕಕ್ಕೆ ಇಲ್ಲ ಬಿಡಿ ಇವರಿಗೆ. ಅದು ಗೊತ್ತು ನನಗೆ, ನಾನು ಲೆಕ್ಕಕ್ಕಿಲ್ಲ ಅಂತ. ಆದ್ರೆ ಹೇಳಾರ ಹೋಗ್ಬೇಕಾ? ನನ್ನಂಥ ಜೀವನ ನನ್ನ ಶತ್ರುಗಳಿಗೂ ಬರೋದು ಬೇಡಪ್ಪ ದೇವ್ರೆ. ಅದು ಯಾವ ಜನ್ಮದಾಗ ಏನು ಕರ್ಮ ಮಾಡಿದ್ನೋ ಗೊತ್ತಿಲ್ಲ. ಈ ಜನ್ಮದಾಗ ಮಾಡ್ಲಾರ ತಪ್ಪಿಗೆ ಬರೀ ಕಣ್ಣೀರು ಹಾಕೋದಾಗ್ಯದ ನನ್ನ ಜೀವನ. ಇಷ್ಟು ದಿನ ನಮ್ಮ ಅತ್ತಿ ನನಗೆ ಮಗಳಿಗಿನ್ನ ಹೆಚ್ಚಿಗೆ ನೋಡ್ಕೋತಿರು. ಆದ್ರೆ ಈಗ ನಾ ಇದ್ದೀನಿ ಸತ್ತೀನಿ ಅಂತಲೂ ಹೊಳ್ಳಿ ನೋಡಲ್ಲ. ಮಾತಾಡಿದ್ರೆ ಸಾಕು ಬೈಲಕ್ಕೆ ನಿಂದಿರ್ತಾರೆ, ಮಾತಾಡಿದ್ರೆ ಸಾಕು ಬೈಲಕ್ಕೆ ನಿಂದಿರ್ತಾರೆ. ಬರೀ ಮನಸ್ಸಿಗೆ ಚುಚ್ಚಿ ಚುಚ್ಚಿ ಮಾತಾಡೋದೇ ಹೆಚ್ಚಿಗೆ ಮಾಡಿಬಿಟ್ಟಾರ ಅತ್ತೆಯರು. ನನ್ನ ತಂದೆ ತಾಯಿ ಮುಂದೆ ಹೇಳ್ಬೇಕಂತಂದ್ರೆ, ಮಗಳು ಈಗರ ಅತ್ತಿ ಚಂದ ನೋಡ್ಕೊಳಕತ್ತಾಳ ತಾಯಿಗಿನ ಹೆಚ್ಚಿಗೆ ಅಂಥೇಳಿ ಅವರು ಚಿಂತೆ ಬಿಟ್ಟು ಚಂದರ. ಇಂಥ ಟೈಮಿಗೆ ನಾನು ಮತ್ತು ನಮ್ಮ ಅವನ ಮುಂದಿದೆ ಹೇಳ್ಕೊತ ಕುಂತ ಅಂತಂದ್ರೆ ಅವ್ರಿಗೂ ಚಿಂತೆ ಆಗಿಬಿಡ್ತದೆ ನಂದು. ಹೀಗೆ ನನ್ನ ಚಿಂತಿದಂದು ಹೊರಗೆ ಬಂದಾರ, ಮತ್ತು ಚಿಂತೆ ಕೊಡೋದು ಬೇಡ. ಅದು ಏನು ಬರ್ತದೆ ಬರಲಿ, ನಾವು ಒಬ್ಬಾಕಿನೇ ನುಗ್ಕೊತ ಹೋಗ್ಬಿಡ್ತೀನಿ. ನನಗಂತರೂ ನಿನ್ನಿಂದಲಿಂತ ಹುಷಾರು ಅನಿಸುವಲ್ದು. ಒಂದು ಜರ ಸಮಾಧಾನ ಇಲ್ಲ ಜೀವಕ್ಕೆ. ಒಂದು ಜರ ದವಾಖಾನಿಗೆ ಹೋಗಿ ಬರಮ್ ನಡಿ ಅಂತೇಳಿ ನಮ್ಮ ಅತ್ತೆ ಕರೀಲಿಲ್ಲ. ಅಲ್ಲ, ಎಲ್ಲಿ ಹೋಗಿ ಕುಂತಾರ, ಒಂದು ಮಾತು ಹೇಳಿಲ್ಲ. ನನಗಂತರೂ ನಿಂದಿರ್ಲಿಕ್ಕಾಗವಲ್ದು. ನಾನು ಯಾರ ಮುಂದೆ ಹೇಳಪ್ಪ ದೇವ್ರೆ. ಮಾವರು ಭೀ ಇಲ್ಲ ಮನ್ಯಾಗ. ಅವ್ರಂತರೂ 2 ದಿನ 3 ದಿನ ಹೊರ ಕೆಲಸದ ಮೇಲೆ ಹೋಗ್ತಾರ. ಅವ್ರ ಮನೆ ಕಡೆಗೆ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತೂ ಆಗಲ್ಲ ಒಂದೊಂದು ಸರಿ. ನಾನು ಯಾರ ಮುಂದೆ ಹೇಳಪ್ಪ ದೇವ್ರೆ. ನಾನು ತಡಿವಾ ನಿಂದಿರ್ಲಿಕ್ಕಾಗವಲ್ದು. ಈ ಕಡೆ ಕೂಡ್ತೀನಿ. ನಿನ್ನ ನಮ್ಮ ಅತ್ತಿ ಮುಂದೆ ಎಷ್ಟು ಹೇಳ್ದ, ಅತ್ತಿ ನನಗೆ ಹುಷಾರು ಅನಿಸುವಲ್ದು, ನನಗೆ ನಿಂದಿರ್ಲಿಕ್ಕಾಗವಲ್ದು ಅತ್ತಿ ಅಂತ. ಅಂದ್ರೂ ನಮ್ಮ ಅತ್ತಿ ಒಂದೇ ಒಂದು ಮಾತು ನಡಿ ದವಾಖಾನಿಗೆ ಹೋಗಿ ಬರಮ್ಮ, ಏನಾಗ್ಯದ ನೋಡಿದ್ರಾಯ್ತು ಅಂಥೇಳಿ ಅನ್ಲಿಲ್ಲಲ್ಲ. ಅದ್ರ ಬದಲು ಎಷ್ಟೆಲ್ಲ ಮಾತಾಡಿದಳು ಅತ್ತಿ. ನಾನು ದರಿದ್ರ ಅಂತ, ನನ್ನ ಕಾಲ್ಗುಣ ಸರಿ ಇಲ್ಲ ಅಂತ, ನಾನೇ ಅವ್ರ ಮಗನಿಗೆ ನುಂಗ್ ಕುಂತೀನಂತ. ನಮ್ಮ ಅತ್ತಿ ಮನಸ್ಸಿನಾಗಿನ ಇಂಥದ್ದೆಲ್ಲ ಇಟ್ಕೊಂಡಾಳಂತ ನಾನು ಅಂದ್ಕೊಂಡಿದ್ದಿಲ್ಲ. ನಮ್ಮ ಅತ್ತಿ ಬದಲಿ ಆಗ್ಯಾಳ, ತಾಯಿಕಿನ ಹೆಚ್ಚಿಗೆ ನೋಡ್ಕೊಲಾಗತ್ತಾಳ, ನನ್ನ ಜೀವನಕ್ಕೆ ಒಂದು ಆಸರೆ ಆಗ್ಯಾಳ ಅಂತ ಅಂದ್ಕೊಂಡಿದ್ದ. ಆದ್ರೆ ಅತ್ತಿ ಮತ್ತೂ ಮೊದಲಿನ ರೂಪ ತೋರಿಸ್ಬಿಟ್ಟಳಲ್ಲ. ನಾನು ನನ್ನ ತವ್ರ ಮನೆಗೆ ಹೋಗಿ ಉಳಿಬೇಕಂತಂದ್ರೆ ಅವ್ರಿಗೆ ಯಾಕೆ ವಜ್ಜೆ ಆಗೋದಂಥೇಳಿ ನಾನು ಇಲ್ಲಿ ಉಳ್ದೀನಿ. ಇಲ್ಲಿ ನೋಡಿದ್ರೆ ಅತ್ತಿ ಹಿಂಗೆ ಮಾಡ್ಲಿಕ್ಕೆ ಚಾಲು ಮಾಡ್ಯಾಳ. ಅಲ್ಲ, ಮನೆಗೆ ನಾವು ಒಬ್ಬಾಕಿನೇ ಇರ್ತೀನಿ, ಹುಷಾರು ಬೇರೆ ಇಲ್ಲ. ಒಂದು ಮಾತ್ರ ಹೇಳಿ ಹೋಗ್ಬೇಕಂತ ಅನಿಸಿಲ್ಲಲ್ಲ ಇವರಿಗೆ. ಒಂದು ಫೋನ್ ಸಮೇತ ಹಚ್ಚಿಲ್ಲ. ಹೋಗಲಿ, ನಾನೇ ಹಚ್ಚಲೇನು ಸುಮ್ಮ ಫೋನ, ಎಲ್ಲಿಗೆ ಹೋಗ್ಯಾರಂತ ಕೇಳೇನು ಸುಮ್ಮ. ನಡಿ, ಏನು ಮಾಡ್ತಾರೆ ಏನು ಮಾಡಲಿ. ಒಂದು ಸರಿ ನಾನೇ ಫೋನ್ ಹಚ್ಚಿ ಕೇಳ್ತೀನಿ. ನಾನು ನೋಡಿ ಫೋನ್ ಹಚ್ತೀನಲ್ಲತ್ತೀನಿ. ಫೋನ್ ಹಚ್ಚಲಿಕ್ಕೆ ಅದು ಚಾರ್ಜರ್ ಇದ್ದಕ್ಕೆ ಫೋನೇ ಬಂದುಬಿಟ್ಟದ. ತಂದು ಕೊಡ್ತೀನಿ ಹೇಳಬೇಕಿಲ್ಲ ಅಂಥೇಳಿ ಅವತ್ತು ಅಷ್ಟು ಮಾತಾಡಿದ್ರು. ಇನ್ನೂ ತಂದು ಕೊಟ್ಟಿಲ್ಲ ಚಾರ್ಜರ್. ಇನ್ನು ಫೋನ್ ಎಲ್ಲಿಂದ ಹಚ್ಚಲಿ ನಾನು? ನನಗಂತರೂ ಹೊಟ್ಟೆ ಹಸಿಲತ್ತದ. ಏನಾರ ಮಾಡ್ಕೊಂಡು ತಿನ್ನಬೇಕು ಅಂತಂದ್ರೆ ನಿಂದಿರ್ಲಿಕ್ಕೆ ಆಗವಲ್ದು. ದೇವ್ರೆ, ನಾನು ಯಾರ ಮುಂದೆ ಹೇಳಪ್ಪ? ನನಗಂತರೂ ಚಕ್ಕರ್ ಹೊಂಟಂಗೆ ಆಗ್ಲಾಗತ್ತದ. ಈಗ ಕಣ್ಣು ಕತ್ತಲು ಬಂದಂಗೆ ಆಗ್ಲಾಗತ್ತದ. ಹೊಟ್ಟೆ ಹಸಿಲತ್ತದ. ಏನು ಮಾಡಲಿ ನಾನು? ಇದೇನು ಪೂಜಾ ಒಬ್ಬಾಕಿನೇ ಕುಂತಾಳಲ್ಲ, ಗೌರಕ್ಕದು ಯಾರು ಕಾಣಲೇ ಹೊಂಟಾರ. ಈಕಿ ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡು ಕುಂತಾಳ? ಪೂಜಾ, ಯಾಕೆ ಹುಡುಗಿ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತಿದ್ದಲ್ಲ? ಗೌರಕ್ಕೆಲ್ಲಳ? ಅದು ಏನಿಲ್ರಿ, ಬರ್ರಿ ಜಲ್ಚಕ್ಕರೆ ಬರ್ರಿ, ಈ ಕಡೆ ಕೂಡು ಬರ್ರಿ. ಪೂಜಾ, ನಾನು ನಿನಗೆ ಕೇಳ್ದ ಗೌರಕ್ಕೆಲ್ಲ ಹೋಗ್ಯಾಳ, ನೀ ಯಾಕೆ ಹಿಂಗೆ ಕುಂತಿದ್ದಿ, ಏನಾಗ್ಯದ ಅಂತೇಳಿ. ನೀ ನೋಡಿದ್ರೆ ಏನು ಹೇಳಲ್ಲ ಹೋಗಿದವ. ನಾನು ಎಷ್ಟೊತ್ತೈತ್ರಿ ಜಲ್ಚಕ್ಕರೆ ಅವ್ರದ್ದೇ ದಾರಿ ಕೈಕೊತ್ತು ಕೂತೀನಿ ನೋಡ್ರಿ. ಇಲ್ಲಿ ಎಲ್ಲಿಗೆ ಹೋಗ್ಯಾರೇನೋ ಗೊತ್ತಿಲ್ಲ. ಮಕ್ಕಳನ್ನೂ ಇಲ್ಲ, ಪ್ರಮೇಳ ಇಲ್ಲ, ಅತ್ತೆಯರಿಲ್ಲ, ಯಾರೂ ಇಲ್ಲ. ಎಲ್ಲರೂ ಎಲ್ಲಿಗೆ ಹೋಗ್ಯಾರೇನೋ ಒಂದು ಮಾತು ಹೇಳಿಲ್ಲ ನನಗೆ. ಅದು ಫೋನ್ ಹಚ್ಬೇಕಂತಂದ್ರೆ ಅದು ನನ್ನ ಫೋನಿಂದು ಚಾರ್ಜರ್ ಒಂದು ಇಲ್ರಿ, ಹಾಗಾಗಿ ಫೋನ್ ಬಂದುಬಿಟ್ಟದ. ಏನು ಮಾಡಲಿ ಒಂದು ತಿಳಿವಲ್ದು. ಇಲ್ಲಿ ಕುಂತು ಬಿಟ್ಟು ನೋಡ್ರಿ. ನಾನಂತರೂ ನನಗೂ ನಿನ್ನಿನ ಹಿಡಿದು ಹುಷಾರಿಲ್ರಿ. ಒಂದು ಜರ ನಿಂತಂತಂದ್ರೆ ಆಯಿತು, ಇದು ಟೊಂಕ ಬ್ಯಾನಿ ಆಗ್ಲಾಗತ್ತದ್ರಿ. ಅದಕ್ಕೆ ಈಗ ಏನಾರ ಹೊಟ್ಟೆಗೆ ಅಡುಗೆದು ಮಾಡ್ಕೋಬೇಕಂತಂದ್ರೂ ನನಗೆ ನಿಂತು ಮಾಡ್ಕೊಳಕ್ಕೆ ಆಗಬಲ್ದು. ಅದಕ್ಕೆ ಏನು ಮಾಡಲಿ ಅಂಥೇಳಿ ಕುಂತ್ಬಿಟ್ಟಿದೆ. ಅಷ್ಟೊತ್ತಲೇ ನೀವು ಬಂದ್ರಿ ನೋಡ್ರಿ. ಫೋನ್ ಅದು ಏನಾರ ನೀವರ ತಂದಿರೇನ್ರಿ? ಹೌದಾ?
ಅಲ್ಲ ಮನೆಗೆ ಒಬ್ಬಾಕಿನೇ ಹಳ ಸೊಸಿ ಅದು ಈ ಟೈಮಿಗೆ ಹಿಂಗೆ ಬಿಟ್ಟು ಹೋಗಬಾರ್ದು ಅಂಥೇಳಿ ನಮ್ಮ ಗೌರಕ್ಕೆ ಯಾಕೆ ತಿಳಿಲಿಲ್ಲ ಅನ್ಬೇಕು. ಅಕ್ಕಿ ಅದೆಲ್ಲ ಹಂಗೆ ಮಾಡಲ್ಲ. ಅಕ್ಕಿನೇ ವಿಚಾರ ಮಾಡಕ್ಕಿ ಯಾಕೋ ಹಿಂಗೆ ಮಾಡಿಬಿಟ್ಟಾಳ. ಎಲ್ಲಿಗೆ ಹೋಗ್ಯಾರ ಅನ್ಬೇಕು. ನಾ ನೋಡಿದ್ರೆ ಹಾಗೆ ಬಂದುಬಿಟ್ಟವ. ಫೋನ್ ಭೀ ತೊಗೊಂಡು ಬಂದಿಲ್ಲ. ಇದು ರವೆ ಉಂಡೆ ಮಾಡಿದ. ಈಗ ಎಷ್ಟು ದಿನ ಆಯಿತು ನಿಮ್ಮ ಮನೆಗೆ ಬಂದಿಲ್ಲ. ಅದು ಖಾಲಿ ಕೈಲಿ ಹೆಂಗೆ ಹೋಗಬೇಕು ಅಂಥೇಳಿ ನಾನು ಇದು ತೊಗೊಂಡು ಬಂದುಬಿಟ್ಟ. ಅದು ಏನಾಗ್ಬಿಟ್ಟದ, ಮೊಬೈಲ್ ಮರೆತು ಬಿಟ್ಟು ಬಂದೀನಿ ನಾನು. ಇದು ತೊಗೊಂಡು ಬಂದನಲ್ಲ, ಹಾಗಾಗಿ ಅದು ತಲೆಗೆ ಬಂದೇ ಇಲ್ಲ ನನಗೆ. ಮೊಬೈಲ್ ತೊಗೊಂಡು ಹೋಗ್ಬೇಕಂಥೇಳಿ ತಂದೇ ಇಲ್ಲ ನಾನು ಫೋನ. ಇದೊಳ್ಳೆ ಚಿತ್ರ ಆಯ್ತು ಬಿಡುವ ನನಗೆ. ಗೌರಕ್ಕೆ ಹಿಂಗೆ ಹೇಳಲ್ದೆ ಕೇಳಲ್ದೆ ಹಿಂಗೆ ಎಲ್ಲರಿಗೂ ಕರ್ಕೊಂಡು ಹೊರಗೆ ಹೋಗ್ಯಾಳ ಅಂತಂದ್ರೆ ಜಜ್ಜಕ್ಕರೆ ನೀವು ಅಂದ್ಕೊಂಡಂಗೆ ಈಗ ನಮ್ಮ ಅತ್ತಿ ಮೊದಲಿನಪ್ಲೇ ಇಲ್ರಿ. ನಮ್ಮ ಅತ್ತಿ ಈಗ ನನ್ನ ಬಗ್ಗೆ ವಿಚಾರ ಮಾಡೋದು ಬಿಟ್ಬಿಟ್ಟಾಳ್ರಿ. ನಿಮಗೆ ನಾ ಹೆಂಗೆ ಹೇಳ್ರಿ. ಪೂಜಾ, ಯಾಕೆ ಹುಡುಗಿ ಏನಾಗ್ಯದ? ನಾ ಬೇರೆ ನಿಮ್ಮ ಮನೆ ಕಡೆಗೆ ಬಂದಿಲ್ಲವ. ಒಂದು 2-3 ದಿನ ಆಯಿತು. ನನಗೆ ಹೊಟ್ಟೆ ಈ ಕಡೆಯಿಂದ ಏನೂ ಗೊತ್ತೇ ಇಲ್ಲ. ಯಾಕ ಏನಾರ ಅಂದಳೇನು ಗೌರಕ್ಕ? ಯಾಕೆ ಹಿಂಗೆ ಅಳ್ಳತ್ತಿದ್ ನೀನು? ಏನಾಗ್ಯದಂತರ ಹೇಳು ನನಗೆ. ಚಂಚಕರೆ, ನಮ್ಮ ಅತ್ತಿ ಮತ್ತು ಮೊದಲಿನಪ್ಲೇ ಆಗಿಬಿಟ್ಟಾಳ್ರಿ. ಮತ್ತು ನನಗೆ ಮೊದಲು ಹೆಂಗೆ ನನಗೆ ಕಷ್ಟ ಕೊಡ್ತೀಳಲ್ರಿ, ಹಂಗೆ ಈಗಲೂ ಹಾಗೆ ಮಾಡ್ಲಾಗತ್ತಾಳ್ರಿ. ಅದು ಚಂದ ಇತ್ತು ನಮ್ಮ ಅತ್ತಿ. ಇದ್ದಕ್ಕಿದ್ದಂಗೆ ಏನಾಯ್ತೋ ಗೊತ್ತಿಲ್ಲ. ಅವತ್ತ ನಾನು ನಿಮ್ಮ ಮನೇಲಿತ್ತ ಈ ಕಡೆ ಬಂದು ನೋಡ್ರಿ, ಅವತ್ತೇನಾಯ್ತು ಗೊತ್ತೇನ್ರಿ? ಇಷ್ಟೆಲ್ಲ ಆಯ್ತು ನೋಡ್ರಿ. ನಾನು ನಮ್ಮ ಅತ್ತಿ ಭಾಳ ಬೇಜಾರು ಮಾಡ್ಕೊಂಡು ಕೂಡ್ಲಾಗತ್ತಾರ ಅಂಥೇಳಿ ನಾನು ಬಂದ. ಅವತ್ತ ಇದ್ದಕ್ಕಿದ್ದಂಗೆ ನಮ್ಮ ಅತ್ತಿ ಹೀಗೆಲ್ಲ ಮಾತಾಡಿಬಿಟ್ಟು ಅವತ್ತಿನ ಹಿಡಿದು ಇಲ್ಲಿ ತನ ಹಾಗೆ ರೀ. ನಾ ಏನು ಕುಂತರು ಬೈಯೋದು, ನಿಂತರು ಬೈಯೋದು, ಒಟ್ಟು ನಾ ಏನು ಮಾಡಿದ್ರು ಒಟ್ಟು ನನಗೆ ಏನಾರ ಒಂದು ಮನ್ಸಿಗೆ ಹತ್ತಂಗೆ ಮಾತಾಡೋದು ಮಾಡ್ಲಾಗತ್ತಾರ್ರಿ. ಜೀವಕ್ಕೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟದಕ್ಕ. ಈ ಟೈಮಿಗೆ ನೀನು ಹಿಂಗೆ ಚಿಂತೆ ಮಾಡ್ಕೊತ ಕೂಡೋದು, ಕಣ್ಣೀರು ಹಾಕೋದು ಮಾಡಬೇಡ. ಏನಾಗ್ಯದ ಅಂಥೇಳಿ ನನಗೆಲ್ಲ ಗೊತ್ತಾಯಿತು. ನೀ ಕಣ್ಣೀರು ಒರೆಸ್ಕೊಂಬದಲ್ಲ, ನಾ ಹೇಳ್ತೀನಂತ. ಹಿಂಗೆ ಕಣ್ಣೀರು ಹಾಕೋದು ಕುಂತರ ಅವರು ಮತ್ತೆ ಟಾಟಾ ಕಟ್ತಾರ. ಹಿಂಗೆ ಕಣ್ಣೀರು ಹಾಕಬೇಡ. ನೀ ಸುಮ್ಮ ಕೂಡು, ನಾ ಹೇಳ್ತೀನಿ ನಿನಗೆ ಏನು ಮಾಡ್ಬೇಕಂಥೇಳಿ. ಹಂಗೆ ಮಾಡು. ಹೆಂಗೆ ದಾರಿಗೆ ಬರ್ತಾಳೆ ನೋಡಿ ನಿಮ್ಮ ಅತ್ತಿ. ನನಗೆ ಗೊತ್ತದ ನಿಮ್ಮ ಅತ್ತಿಗೆ ಯಾರು ಇದೆಲ್ಲ ತಲೆ ತುಂಬ್ಯಾರ, ಯಾಕೆ ನಿಮ್ಮ ಅತ್ತಿ ನಿನಗೆ ಹಿಂಗೆ ಕಣ್ಣಿಟ್ರೆ ಸೇರುವಲ್ಲ ಹೋಗಳ ಎಲ್ಲ ನನಗೆ ಗೊತ್ತಾಯ್ತು. ಅಕ್ಕಿ ಹಳಲ್ಲ ನಿಮ್ಮದು ನಾದನಿ ತಾಟ್ಗಿತ್ತಿ ಅಕ್ಕಿನೇ ಎಲ್ಲ ಆಟ ಕಟ್ಟಿ ನಿಮ್ಮದು ಅತ್ತಿದು ತಲೆ ವಾಶ್ ಮಾಡಿಬಿಟ್ಟಾಳ. ಅಕ್ಕಿ ಬ್ರೇನ್ ವಾಶ್ ಮಾಡಿಬಿಟ್ಟಾಳ. ಹೀಗಾಗಿ ಗೌರಕ್ಕ ಮತ್ತು ಅದೇ ಹಳಿ ವರೆಸಿ ಹಿಡಿದು ಬಿಟ್ಟಾಳ. ನೀ ಅಂತಲ್ಲ ಹೀಗೆ ಅವತ್ತ ನಿಮ್ಮ ಮನೆಗೆ ಬಂದಾಗ ಹಿಂಗಾಗ್ಯದ ಅಂಥೇಳಿ. ಅವತ್ತೇ ನೋಡು, ಅವತ್ತೇ ನಿಮ್ಮ ನಾತಿ ಏನು ಮಾಡ್ಯಾಳ, ನಿಮ್ಮ ಅತ್ತಿಗೆ ತನ್ನ ಕಡೆಗೆ ಮಾಡ್ಕೊಂಡು ಬಿಟ್ಟಾಳ. ಅದು ಏನು ಕಣ್ಣೀರು ಹಾಕಿ ತನ್ನ ಕಡೆಗೆ ಮಾಡ್ಕೊಂಡಾಳೋ ಏನು ಅಂದಾಳೋ ಗೊತ್ತಿಲ್ಲ. ಎಟ್ಟೆ ಅಲ್ಲಿ ಮಗಳಲ್ಲ. ಮತ್ತು ಮಗಳು ಮಾತಿಗೆ ಮತ್ತು ಕಟ್ಟು ಬೀಳ್ಬೇಕೇ ಆಯ್ತದ ತಾಯಿ. ಆಕೇನು ಅಂದಿಶಾಳ ಮಾಡ್ಯಾಳ ನಿಮ್ಮ ನಾದ್ನಿ ಅಂತ ನಾ ಹೇಳಾಗತ್ತಿಲ್ಲ. ಆದ್ರೆ ಆಕಿ ಏನೋ ಪಿತರಿ ನಡೆಸ್ಯಾಳ. ನಿಮ್ದು ಅತ್ತಿ ಆಕಿನ ಕಡೆಗೆ ಆಗಂಗೆ ಏನೋ ಮಾತಾಡ್ಯಾಳ ನಿನ್ನ ಬಗ್ಗೆ, ಪಿತರಿ ನಡೆಸ್ಯಾಳ. ಏನೋ ಕಣ್ಣೀರು ಹಾಕಿರ್ಬೇಕು, ಮತ್ತೇನು ಕಣ್ಣೀರು ಹಾಕಿ ಯವ್ವ ಎಕ್ಕ ಏನಾರ ಅಂದಿರಬೇಕು. ಅದಕ್ಕೆ ಆಕಿ ಇದು ಮಾಡ್ಲಾಗತ್ತಾಳ ಗೌರಕ್ಕ, ಮತ್ತೇನಿಲ್ಲ. ಹಿಂಗೆ ಆಗ್ಯದ. ನಿಮ್ಮದು ತಾಟ್ಕಿತ್ತಿನ ಅದನ್ನೇ ಇದೆಲ್ಲ ಮಾಡಿದ್ರು. ಮತ್ತೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಬಿಡು. ಅಕ್ಕಿನೇ ಮಾಡ್ಯಾಳ. ಪ್ರಮೀಳಾ ಅಕ್ಕಿ ಮಾಡ್ಯಾಳ ಅಂತ ನನಗೆ ಅನ್ಸಲ್ರಿ ಜಲ್ಜಕ್ಕರೆ. ಯಾಕಂತಂದ್ರೆ ಅವತ್ತ ಅತ್ತೆರು ಬೈಯೋ ಟೈಮಿಗೆ ಅಕ್ಕಿನೇ ನಡಕ್ಕೆ ಹೊಂಟಿಳು. ಹಂಗೆ ಏನು ಅನ್ಬೇಡವ, ಬಿಟ್ಬಿಡು, ಯಾಕೆ ಹಂಗೆ ಬೈಕೊತ್ ನಿಂದಿರ್ತಿ, ಹೋಗಲಿ ಬಿಡು ಅಂಥೇಳಿ ಎಲ್ಲ ತಿಳ್ರಿ. ಅಕ್ಕಿ ಏನು ಹೇಳ್ಕೊಟ್ಟಿಲ್ಲ ಅನ್ನಿಸ್ತದ್ರಿ ನನಗೆ. ಇಲ್ಲೇ ನೀ ತಪ್ಪು ತಿಳ್ಕೊಂಡಿದ್ದಿ. ಅಕ್ಕಿ ಏನು ಮಾಡ್ಲತ್ತಾಳ ಗೊತ್ತೇನು? ನೀ ಇದ್ದಾಗ ನಿಮ್ಮ ಅತ್ತಿ ಮುಂದೆ ಅಕ್ಕಿ ಚಂದ ಆಗಬೇಕು ಅಂಥೇಳಿ ನಿಮ್ಮ ಅತ್ತಿ ಬೈಯೋ ಟೈಮಿಗೆ ನಿನಗೆ ಬಿಡಿಸ್ದಂಗೆ ನಿನ್ನ ಸಪೋರ್ಟಾಗಿ ಮಾತಾಡ್ತಾಳೆ. ಇದರ್ಲಿಂತ ನಿಮ್ಮ ಅತ್ತಿಗೆ ಏನಾಗ್ತದ ನೋಡು, ನನ್ನ ಮಗಳು ಅವ್ರ ಅತ್ತಿಗೆ ಮೇಲೆ ಎಷ್ಟು ಜೀವ ಅದಾಳ ಅಂಥೇಳಿ ಆಗ್ಬಿಡ್ತದ. ಅಕ್ಕಿನೇ ಎಲ್ಲ ಹಾಕಿಕೊಟ್ಟಿರ್ತಾಳೆ ಮೊದಲ, ಗೊತ್ತೇನು? ಅಕ್ಕಿ ನೀ ಬಂದಾಗಿದೆಲ್ಲ ನಡೆಸೋ ನಾಟಕ ಅಷ್ಟೇ. ಇದ್ರಾಗೇನು ಅಕ್ಕಿ ಕೆಟ್ಟಕ್ಕೆ ಅಂತೇಳಿ ನಿನ್ನ ಕಣ್ಣಿಗೂ ಆಗಲ್ಲ, ನಿಮ್ಮ ಅತ್ತೆ ಕಣ್ಣಿಗೂ ಆಗಲ್ಲ. ಅಕ್ಕಿ ಸೇಫ್ ಗೇಮ್ ಆಡ್ಲಾಗತ್ತಾಳ, ಸೇಫ್ ಗೇಮ್. ಇಂಥ ನಾದಂದರಿದ್ರೆ ಇಂಥವ್ರಿಗೆ ಕಣ್ಣೀರು ಹಾಕೋದು ಕುಂಡ್ರಬಾರ್ದು ಪೂಜಾ. ಇಂಥವ್ರಿಗೆ ಏನು ಮಾಡ್ಬೇಕು ಗೊತ್ತೇನು? ಕಸ ಬಾರ್ಗಿ ಇರ್ತದಲ್ಲ, ಅದು ತೊಗೊಂಡು 2 ನಿಗಚ್ಚಿ ಬಿಡಬೇಕು. ನೀ ಹೀಗೆ ಕಣ್ಣೀರು ಹಾಕೋತ ನಿಂತ್ರೆ ಆಕಿ ನಿನ್ನ ತಲೆ ಮೇಲೆ ಬಂದು ಕುಂತು ಬಿಡ್ತಾಳ. ಹಿಂಗೆ ನಿಮ್ಮ ಅತ್ತಿ ತಲೆ ತುಂಬ್ಕೋತಾ ನಿನಗೆ ಈ ಮನೆಯಂದು ಪರ್ಮನೆಂಟ್ ಹೊರಗೆ ಹಾಕಿಬಿಡ್ತಾಳ. ಅವಾಗೇನು ಮಾಡ್ತಿ? ನಾನು ಪ್ರಮೀಳಾಗ ನನ್ನ ಒಡ ಹುಟ್ಟಿದ ತಂಗಿಕಿನ ಹೆಚ್ಚಿಗೆ ತಿಳ್ಕೊಂಡಿದ್ರಿ ಚಂಚಕರೆ. ಅಕ್ಕಿ ಹಿಂಗೆ ಮಾಡ್ತಾಳಂತ ಹೇಳಿ ನಾನು ಅಂದ್ಕೊಂಡಿಲ್ಲ.
ನೀವು ಹೇಳೋದು ನೋಡಿದ್ರೆ ನನಗೂ ಹಾಗೆ ಅನಿಸ್ಲತ್ತದ. ಅವತ್ತು ನಾ ಬಂದಾಗ ನಮ್ಮ ಅತ್ತೆ ಅಕ್ಕಿ ಇಬ್ಬರು ಇದ್ದಿರು. ಅವತ್ತೇನಾಯ್ತೇನೋ ನನಗೆ ಗೊತ್ತಿಲ್ಲ. ನೀವು ಅಂದಂಗೆ ನಮ್ಮ ಅತ್ತಿಗೆ ಅಕ್ಕಿನೇ ಏನಾರ ಹೇಳ್ಕೊಟ್ಟಿರ್ಬೇಕು ಮತ್ತೇನು. ಅವತ್ತಿನ ಹಿಡಿದು ನಮ್ಮ ಅತ್ತೆ ನನ್ನ ಕಣ್ಣಿಟ್ಟರೆ ಸೀರಿಯಲ್ ಹೋಗ್ಯಾರ. ನನಗೆ ಹಾಗೆಲ್ಲ ಬಿರುಸು ಮಾತಾಡಿ ಮನಸ್ಸು ಮುರಿಯೋದು ಗೊತ್ತಿಲ್ಲ ರೀ. ಏನು ಮಾಡಬೇಕು? ನಾ ಎಂದಿನ ಹಿಡಿದು ಹಿಂಗೆ ನಡ್ಕೊಂಡು ಬಂದ, ಅದಕ್ಕೆ ಅವ್ರು ನನಗೆ ಹಿಂಗೆ ಮಾಡ್ತಾರೆ. ನಾನು ನನ್ನ ತವ್ರ ಮನೆಗೆ ವಜ್ಜಿ ಹಾಕೊಡೋದು ನಂಗೆ ಪಸಂದ ಇಲ್ಲರಿ. ಅದಕ್ಕೆ ಇವ್ರು ಏನು ಅನ್ಲಿ ಬಿಡಲಿ ಅಂಥೇಳಿ ಈ ಹುಟ್ಟ ಕೂಸಿನ ಮಾರಿ ನೋಡೋರ ಬದುಕಬೇಕಂಥೇಳಿ ಇಲ್ಲಿ ದಿನಗಳಿಲ್ಲತ್ತೀನಿ ನೋಡ್ರಿ, ಮತ್ತೇನಿಲ್ಲ. ಪೂಜಾ, ನಿನಗೊಂದು ಮಾತು ಹೇಳ್ತೀನಿ, ಚಂದ ಕೇಳು. ನೀ ಹಿಂಗೆ ಕಣ್ಣೀರು ಹಾಕೋದು ಕುಂತಿ ಅಂತಂದ್ರೆ ನಾಳೆ ನೀನು ಹುಟ್ಟ ಮಗುಗೆ ಭೀ ಪ್ರಾಬ್ಲಮ್ ಆಗ್ತದೆ ಏನು. ಅದ್ರಾಗ ಬೇರೆ ನೀ ಹಿಂಗೆ ಕಣ್ಣೀರು ಹಾಕೋದು ಕುಂತಿ ಅಂತಂದ್ರೆ ಪ್ರಮಿಳಾಗ ಮತ್ತಿಟ್ಟಾಗಿ ಬರ್ತದೆ. ಈಕೇನು ಏನಂತಾರೆ ಅನ್ಸ್ಕೊತಾಳೆ ಅಂತೇಳಿ ನಾಳೆಗೆ ನಿನಗೆ ಕಾಲಿನ ಕಸದ ಥರ ತಿಳಿತಾಳಕಿ ಅತ್ತಿಗೆ ಅಂತೇಳಿ ಈಗೇ ಆಕಿ ಮರ್ಯಾದೆ ಕೊಟ್ಟು ಮಾತಾಡಲ್ಲ ನಿನಗೆ. ಇನ್ನು ನಾಳೆಗೆ ಆಕಿ ನಿನಗೆ ಏನು ಮರ್ಯಾದೆ ಕೊಡ್ತಾಳಂತಿ? ನಾ ಹೇಳತ್ತಿದ್ದು ಕೇಳು. ನಿನ್ನ ಅಧಿಕಾರ ನೀ ಗಟ್ಟಿ ಮಾಡ್ಕೊ ಈ ಮನ್ಯಾಗ ಏನು. ಈ ಮನೆ ನಿಂದು, ನಿನ್ನ ಗಂಡ ಒಬ್ಬನು ಈ ಮನೆದು ವಾರಸ್ತಾರ ಏನು. ಮುಂದೆ ಹುಟ್ಟ ಮಗುಗ ಇದೆಲ್ಲ ಸೇರ್ಬೇಕಷ್ಟೇ. ಅಕ್ಕಿ ಏನು ನಿಂದು ನಾದ್ನಿ ತಲೆಗ ಅತ್ತಿ ಸಸಿ ಜಗಳ ಹಚ್ಚಬೇಕು, ಹೆಂಗಾರ ಮಾಡಿ ಇದಕ್ಕೆ ಆಸ್ತಿ ನುಂಗ್ ಹಾಕಬೇಕು. ಇದು ಒಂದೇ ನೋಡಿ ಅಕ್ಕಿನ ಗಂಡಗ ಅಕ್ಕಿಗೆ ತಲೆಗಿತ್ತಿದ್ದು. ಅದಕ್ಕೆ ಅಕ್ಕಿ ಹಿಂಗೆಲ್ಲ ನಾಟಕ ಮಾಡ್ಲಾಗತ್ತಾಳ. ನಂಗೆ ಯಾವತ್ತೋ ಗೊತ್ತಾಗದು ಬಿಡೇವ ನನಗೆ. ಈಗ ಅವ್ರಕ್ಕಗ ಮಗಳ ಮೇಲೆ ವ್ಯಾಮೋಹ. ಅಕ್ಕಿ ಮಗಳಿಗೆ ಏನು ಅನ್ನಕ್ಕೆ ಹೋಗಲ್ಲ ಮೊದಲು ಅಂತೇಳಿ ಬಿಡು. ಇತ್ತೀಚೆಗೆ ಏನೋ ಅನ್ನಲ್ಲಿ ಹೋಗ್ಯಾಳ ಅಂತಂದ್ರೆ ಮತ್ತು ಹಾಗೆ ಮಗಳು ಏನಾರ ಆಕೆಗೆ ಇದು ಮಾಡಿರ್ಬೇಕು, ಅವ್ವ ಅವ್ವ ಅಂತ ಏನಾರ ಒಂದೆರಡು ಮಾತಾಡಿರ್ಬೇಕು ಚೆಂದಾಗಿ. ಅದಕ್ಕೆ ಮತ್ತೆ ಯಾಕೋ ಮಗಳ ಕಡೆಗೆ ಆಗ್ಲಾಗತ್ತಾಳ. ಇರಲಿ, ಎಷ್ಟೇ ಆಗಲಿ ಮಗಳೆಲ್ಲ ಮತ್ತು ತಾಯಿದರಿಗೆ ಮತ್ತು ಪ್ರೀತಿ ಇರ್ತತೆ. ನಾ ಹೇಳಕತ್ತೀನಲ್ಲ ನಿನಗೆ, ನೀನು ಗಟ್ಟಿಯಾಗು ಏನು. ಅಕ್ಕಿಂದು ಯೋಗ್ಯತೆ ಏನಂತ ತೋರಿಸ್ಬೇಕು. ನೀನು ನಿಮ್ಮ ನಾದ್ನಿಗೆ ಫಸ್ಟ್ ಈ ಮನೇದು ಹೊರಗೆ ಹಾಕ್ತಂದ್ರೆ ನಿಮ್ಮ ಅತ್ತಿ ಮೊದಲು ಹೆಂಗಿದ್ದಳಲ್ಲ, ನಿನ್ನ ಸಂಕಟ ಮಗಳಿಗಿನ್ನ ಹೆಚ್ಚಿಗೆ ನೋಡ್ಕೊತೀಳಲ್ಲ ಹಾಗೆ ಆತಾಳ ಮತ್ತ ಏನು. ನೀ ಎಲ್ಲಾರ ನಿಮ್ಮ ನಾದ್ನಿಗೆ ಇಲ್ಲೇ ಮನೆಗೆ ಇರ್ಲಕ್ಕೆ ಬಿಟ್ಟು ಮತ್ತು ನಿಮ್ಮ ಅತ್ತಿ ಮೊದಲಿನ ಗತ್ಲೆ ಆತಾಳ ನೋಡು. ತಾಟಿಗೆತ್ತಿ ಅತ್ತಿ ಆಗಿಬಿಡ್ತಾಳ. ಎಲ್ಲ ನಿನ್ನ ಕೈಯಾಗದ, ನೀ ಉಳಿಸ್ಕೊ. ನಾ ಹೇಳೋದಾದ್ರೆ ನೀ ಉಳಿಸ್ಕೊ ಅಷ್ಟೇ. ಅಕ್ಕಿಗೆ ದಾರಿ ಕಲಸಕ್ಕಿ, ಪಾಠ ಕಲಸಕ್ಕಿ ನಿಮ್ಮ ನಾದ್ನಿ ಪೈಲೆ. ಅಕ್ಕಿನ ಗ್ರಹಚಾರ ಬಿಡಿಸ್ ಪೈಲೆ. ಅಕ್ಕಿಗೆ ಮನೆಯಿಂದ ಓಡಿಸ್ನಿ. ನಾ ಹೇಳಕತ್ತೀನಿಲ್ಲ, ಅಕ್ಕಿ ಮನೆಯಿಂದ ಹೋದ್ರೆ ನಿಮ್ಮ ಮನೆ ಶಾಂತಿ ಇರ್ತದೆ, ನಿಮ್ಮ ಅತ್ತಿನೂ ಚಂದ ಇರ್ತಾಳೆ ಏನು. ಪೈಲೆ ನೀ ಗಟ್ಟಿಯಾಗು. ಅಕ್ಕಿಗೆ ಹೆಂಗೆ ಓಡಿಸ್ಬೇಕು ಹೆಂಗಿಲ್ಲ ನಾನು ನಿಂಗೆ ಹೇಳ್ತೀನಂತ. ನಾನು ಒಡ ಹುಟ್ಟಿದ ಅಕ್ಕಿದ್ದೀಳು ಅಂತಂದ್ರೂ ನನಗಿಷ್ಟು ಧೈರ್ಯ ಹೇಳ್ತಿರೋ ಇಲ್ಲೋ ಗೊತ್ತಿಲ್ಲ ರೀ ಚಂಚಕ್ಕರೆ. ನಿಮ್ಮ ಮಾತಿನಿಂದ ನನಗೆ ಖರೇನೋ ರೀ ಜೀವಕ್ಕೆ ಸಮಾಧಾನ ಆಯಿತು. ಏನೋ ಒಂದು ರೀತಿ ಧೈರ್ಯ ಬಂದಂಗೆ ಆಯಿತು. ನನಗೂ ಕೇಳೋರು ಹೇಳೋರ ಅಂಥೇಳಿ ಒಂದು ಧೈರ್ಯ ಬಂತ್ರಿ. ನಾನು ನಮ್ಮ ಮನೆಗೆ ಯಾರಿಗೂ ಹೇಳಲ್ರಿ, ಯಾಕಂತಂದ್ರೆ ನನ್ನ ಚಿಂತೆಗೆ ಹೀಗೆ ಅವರು ಭಾಳ ಬೇಸತ್ತಾರ್ರಿ. ಮತ್ತು ಇನ್ನು ಯಾಕೆ ಅವ್ರಿಗೆ ಚಿಂತೆ ಕೊಡೋದಂಥೇಳಿ ಎಲ್ಲ ಒಬ್ಬಾಕಿನೇ ಸಹಿಸ್ಕೊಂಡು ಹೋಗ್ಲಾಗತ್ತೀನಿ. ನನಗಂತ ಒಬ್ಬಾಕಿ ಅಕ್ಕ ಸಿಕ್ಕೊಳ್ಳಲ್ಲ, ನನಗಷ್ಟೇ ಸಾಕ್ರಿ ಚಲ್ಚಕ್ಕರೆ. ನಂಗೆ ಖರೇನು ಜೀವ ಭಾಳ ಸಮಾಧಾನ ಐತ್ರಿ ನಿಮ್ಮ ಮಾತ್ಲಿಂತ. ಭಾಳ ಅಂದ್ರೆ ಭಾಳ ಸಮಾಧಾನ ಐತ್ರಿ. ನಾನು ನಿನಗೆ ನಾನು ಒಡ ಹುಟ್ಟಿದ ತಂಗಿ ಅಂತೇಳಿ ತಿಳ್ಕೊಂಡೆ ನಿನಗೆ ಇಷ್ಟು ಬುದ್ಧಿ ಹೇಳಾಗತ್ತೀನಿ. ಇದ್ದಿಲ್ಲ ಅಂದ್ರೆ ನನಗೆ ಯಾಕೆ ಬೇಕೇವ ಮಂದಿ ಉಸಾಬರಿ ಅಂತೇಳಿ ಸುಮ್ಮನೆ ಇರ್ತಿದ್ದ. ಈಗ ಹೋಗ್ಲಿ ಬಿಡು, ನೀ ಹಸು ಆಗ್ಯಾವಂತಂದು ಯಾವಾಗೆ ಈಗ ಅಡುಗೆನೂ ಮಾಡ್ಕೊಳಕ್ಕೆ ಆಗಲ್ಲತ್ತಿದ್ದಿ. ಈಗ ಚಲೋ ರವೆ ದುಂಡಿ ಮಾಡ್ಕೊಂಡು ಬಂದೀನಿ, ತಿನ್ನು. ನೀ ಇದಿಷ್ಟು ತಿನ್ನತನ ನಾನು ಒಂದಿಷ್ಟು ಏನಾರ ನಿನಗೆ ಊಟಕ್ಕದು ಮಾಡಿ ಕೊಡ್ತೀನಂತ. ಊಟ ಅದು ಮಾಡು. ಮತ್ತು ನೋಡಮ್ಮ ಅಲ್ಲಿ ತನ ನಿಮ್ಮ ಅತ್ತೆದು ಬರ್ತಾಳೆ ನೋಡಮ್ಮಿ. ಬಂದಿಲ್ಲ ಅಂತಂದ್ರೆ ಆ ಕಡೆ ನಮ್ಮ ಮನೆ ಕಡೆಗೆ ಬಂದು ಜರ ಕೂಡು. ಅವ್ರು ಬರತ್ತಾನ. ಇದ್ದಿಲ್ಲ ಅಂತಂದ್ರೆ ಅವ್ರು ಬರತನ ನಾನೇ ಕೂಡ್ತೀನಿ ತಗೋ. ಇನ್ನೂ ಒಂದು 2 ತಾಸು ಕುಂತು ಹೋಗ್ತೀನಿ. ಅಟತನ ಬರಂಗಾರ ಬರಲಾರ್ದೆ ಎಲ್ಲಿಗೆ ಹೋಗ್ತಾರ ಏನು. ಅದೆಷ್ಟು ತಿಂದು ನಾನು ನೀರು ತೊಗೊಂಡು ಬರ್ತೀನಂತ ನೀರು ಅದು ಕುಡಿ. ನೀ ಚಿಂತೆ ಮಾಡಬೇಡವ ಹೇಳಾಗತ್ತೀನಿ ನಾನು ಏನು. ಚಿಂತೆ ಮಾಡೋದು ಬಿಡು. ನೀವೆಲ್ಲರೂ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕತೆಗೊಂದು ಲೈಕ್ ಕೊಡ್ರಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ಲಕತ್ತಿರಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ರೀ. ಆದಷ್ಟು ನಿಮ್ಮದು ಫ್ರೆಂಡ್ಸ್ ವಾಟ್ಸಪ್ ಫೇಸ್ಬುಕ್ ಗ್ರೂಪಿಗೆ ದಯವಿಟ್ಟು ಶೇರ್ ಮಾಡಿರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.